ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ನಿಂದ ಇವತ್ತು ಶಂಕರ ಜಯಂತಿ ಈ ಹಿಮಾಂಶು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಈ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ಗೆ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರು ಅಧ್ಯಕ್ಷರಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ರೂಪಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ನನಗೊಂದು ಅಭಿನಂದನೆಯ ಸಮಾರಂಭ ಇಟ್ಕೊಳ್ತೀವಿ, ಬರಲೇಬೇಕು ಈ ದಿನ ಅಂತ ಹೇಳಿ ಅವರು ಕರೆದು ಈ ಕಾರ್ಯಕ್ರಮ ರೂಪಿಸಿ ಅದರಲ್ಲಿ ನಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಸಭಾ ಟ್ರಸ್ಟ್ಗೆ ಮತ್ತು ಪದಾಧಿಕಾರಿಗಳಿಗೆ ಅಧ್ಯಕ್ಷರಾದಂಥ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರು ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಬ್ರಾಹ್ಮಣ ಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಏನೆಲ್ಲ ನಾವು ಮಾಧ್ಯಮದವರಿಗೆ ಅದೆಲ್ಲ ತಿಳಿಸಿದ್ದೀನಿ. ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಇವತ್ತಿಗೆ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಭಾರತ ರಾಷ್ಟ್ರ ಮತ್ತು ಪಾಕಿಸ್ತಾನದ ರಾಷ್ಟ್ರದ ನಡುವೆ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ. ಯುದ್ಧ ಕಂಪ್ಲೀಟ್ 100% ಎಸ್ಕಲೇಟೆಡ್ ವಾರ ಇನ್ನೂ ಗೊತ್ತಿಲ್ಲ, ಆದರೆ ಯುದ್ಧ ಅಂತೂ ಪ್ರಾರಂಭ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಮತ್ತು ಕೇಂದ್ರದ ಸಚಿವಾಲಯ ಎಲ್ಲ ಸಚಿವರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಘೋಷಣೆ ಮಾಡ್ತಾ ಅವರು ತಗೊಳ್ಳುವಂಥ ಎಲ್ಲ ನಿರ್ಧಾರಕ್ಕೆ ನಾವು ಕೂಡ ಒಂದು ಅವರಿಗೆ ಬೆಂಬಲವನ್ನು ಮತ್ತು ಪೂರಕವಾಗಿ ಎಲ್ಲ ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ತಿಳಿಸ್ತಾ, ಜೊತೆಯಲ್ಲಿ ನಮ್ಮ ಸೇನಾಪಡೆ, ವಾಯುಪಡೆ ಮತ್ತು ನೌಕಾಪಡೆ ಈ ಒಂದು ಎಲ್ಲ ನಮ್ಮ ಪಡೆಗಳು ನಮ್ಮ ಭಾರತವನ್ನು ಸುರಕ್ಷಿತವಾಗಿ ಇಡುವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಎಷ್ಟು ಧನ್ಯವಾದಗಳನ್ನ ಅಭಿನಂದನೆಗಳು ತಿಳಿಸಿದ್ರು ಕಡಿಮೆ. ಅನಂತ ಅಭಿನಂದನೆಗಳು ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾರೆ ಅವರು ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಡೋದಕ್ಕೋಸ್ಕರ, ಮತ್ತೆ ನಾವೆಲ್ಲರೂ ಚೆನ್ನಾಗಿರೋದಕ್ಕೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ದೇವರು ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲೂ ನಮ್ಮ ಭಾರತೀಯ ಸೇನೆಗೆ ಮತ್ತು ವಾಯುಪಡೆಗೆ ಮತ್ತು ನೌಕಾಪಡೆಯ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಅನುಗ್ರಹವನ್ನು, ಆಶೀರ್ವಾದವನ್ನು ದೇವರು ಕೊಡಬೇಕು ಅಂತ ಕೇಳಿಕೊಂಡು ಅವರ ಪರವಾಗಿ ನಾವು ನಿರಂತರವಾಗಿ ನಮ್ಮ ದೇವಾಲಯಗಳಲ್ಲಿ ಪ್ರಾರ್ಥನೆಗಳನ್ನ, ಪೂಜೆಗಳನ್ನ ಹಮ್ಮಿಕೊಳ್ಳಬೇಕು ಅಂತ ಕೂಡ ನಾವು ಎಲ್ಲರಲ್ಲೂ ಕೇಳ್ಕೊಳ್ತೀವಿ. ನಮ್ಮ ದೇಶ ಈ ಯುದ್ಧದಲ್ಲಿ ಗೆಲ್ತೀವಿ ಅನ್ನುವ ಎಲ್ಲ ಆತ್ಮವಿಶ್ವಾಸ ನಮಗಿದೆ. ಭಾರತ್ ಮಾತಾ ಕಿ ಜೈ.